ಸೀತೆ, ಸುರಮೆ, ಬಂದೆಯಾ? ಏನಾದರೂ ವಿಷಯ ತಿಳಿಯಿತೆ? ನಿನಗೆ ಬೇಕಾದ ವಿಷಯವನ್ನೇ ತಿಳಿದು ಬಂದಿದ್ದೇನೆ ಸೀತೆ. ನೀನು ರಾಮನ ಬಗ್ಗೆ ಯಾವ ಚಿಂತೆಯನ್ನು ಮಾಡಬೇಕಾಗಿಲ್ಲ. ನನಗೆ ಮೊದಲೇ ತಿಳಿದಿದ್ದ ವಿಷಯವನ್ನು ಮತ್ತೊಮ್ಮೆ ನಿನ್ನ ಸಮಾಧಾನಕ್ಕಾಗಿ ಹೇಳಬೇಕಾಗಿದೆ. ನಾನು ರಾವಣ ಮತ್ತು ಕೈಕಸಿ ಮತ್ತು ಅವರ ತಂದೆ ಮಾಲ್ಯವಂತರು ಮಾತನಾಡುವುದನ್ನು ಪ್ರತ್ಯಕ್ಷವಾಗಿ ಕಂಡು ಬಂದಿದ್ದೇನೆ. ಹೌದೇ? ಹಾಗಾದರೆ ನನ್ನ ಸ್ವಾಮಿ ಸುರಕ್ಷಿತವಾಗಿರುವುದು ಸತ್ಯವಷ್ಟೇ? ಸತ್ಯದಲ್ಲಿ ಸತ್ಯ. ರಾಮನೊಡನೆ ಯುದ್ಧ ಬೇಡವೆಂದು ಕೈಕಸಿ ಮತ್ತು ಅವರ ತಂದೆ ಮಾಲ್ಯವಂತ ರಾವಣನನ್ನು ಒಪ್ಪಿಸಲು ಪ್ರಯತ್ನ ಪಡುತ್ತಿದ್ದರು. ಸುರಮೆ, ಬಾ, ನನ್ನ ಬಳಿ ಕುಳಿತುಕೋ. ಅಲ್ಲಿ ಏನೇನು ನಡೆಯುತ್ತೆಂದು ವಿವರವಾಗಿ ಹೇಳು. ಹೇಳುತ್ತೇನೆ ಸೀತೆ, ಖಂಡಿತವಾಗಿಯೂ ಹೇಳುತ್ತೇನೆ. ನಿನ್ನಿಷ್ಟದಂತೆ ನಾನು ಅಲ್ಲಿಗೆ ಹೋದಾಗ ಅವರ ಮೂವರ ನಡುವೆ ಮಾತುಕತೆ ನಡೆಯುತ್ತಿತ್ತು. ನಾನು ಮರೆಯಲ್ಲಿ ನಿಂತು ಎಲ್ಲವನ್ನೂ ನೋಡಿದೆ, ಕೇಳಿದೆ. ರಾಮಚಂದ್ರ, ಅದೇ ಸುಹೇಲ ಪರ್ವತ. ಅದರ ಮೇಲೆ ಹೋಗಿ ನಿಂತರೆ ರಾವಣನ ಅರಮನೆಯೂ ಕಾಣಿಸುತ್ತದೆ. ಅವನನ್ನು ನೋಡುವ ಅವಕಾಶವೂ ದೊರೆಯಬಹುದು. ಅಂತ ಅವಕಾಶಕ್ಕಾಗಿ ನಾನು ಬಹಳ ಕಾತರದಿಂದ ಕಾಯುತ್ತಿದ್ದೇನೆ. ಆ ನೀಚನನ್ನು ಆದಷ್ಟು ಬೇಗ ನೋಡಬೇಕು. ಖಂಡಿತ ಬೇಗನೆ ಅದು ಸಾಧ್ಯವಾಗುತ್ತದೆ. ಮಿತ್ರರೇ, ನಾವೆಲ್ಲ ನೂರಾರು ಸಸ್ಯಗಳಿಂದ ಕೂಡಿರುವ ಶ್ರೇಷ್ಠವಾದ ಈ ಸುವೇಲ ಪರ್ವತವನ್ನು ಹತ್ತೋಣ. ಅಲ್ಲಿಯೇ ರಾತ್ರಿಯನ್ನು ಕಳೆಯೋಣ. ಅಲ್ಲಿಂದಲೇ ಲಂಕಾ ನಗರವನ್ನು, ಆ ರಾವಣನ ನಿವಾಸವನ್ನು ನೋಡೋಣ. ನೀಚ ಕಾರ್ಯವನ್ನು ಮಾಡಿರುವ, ಅಧರ್ಮದ ದಾರಿಯಲ್ಲಿ ನಡೆಯುತ್ತಿರುವ ಆ ದುರುಳ ರಾವಣನನ್ನು ನೋಡೋಣ. ಈ ರೀತಿಯಾಗಿ ಕೈಕಸಿಯವರು, ವೃದ್ಧ ಮಾಲ್ಯವಂತರು ರಾವಣನ ಮನಸ್ಸೋಲಿಸಲು ಹಲವು ರೀತಿಯಲ್ಲಿ ಪ್ರಯತ್ನ ಪಟ್ಟರು. ಯುದ್ಧ ಬೇಡವೆಂದು ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ಎಂದು ಬಹಳ ಹೇಳಿದರು. ಆ ಹಿರಿಯರ ಮಾತಿಗೂ ಆ ದುಷ್ಟ ಮನ್ನಣೆ ಕೊಡಲಿಲ್ಲವಲ್ಲ? ಇಲ್ಲ ಸೀತೆ, ಕಿಂಚಿತ್ತೂ ಮನ್ನಣೆ ಕೊಡಲಿಲ್ಲ. ತನ್ನ ಹಠವನ್ನು ಬಿಡಲಿಲ್ಲ. ರಾವಣ ತನ್ನ ಪರಾಕ್ರಮದ ಬಗ್ಗೆ, ತನ್ನ ವರದ ಬಗ್ಗೆ, ತನ್ನ ಸೈನ್ಯದ ಬಗ್ಗೆ ಅತಿಯಾದ ಆತ್ಮವಿಶ್ವಾಸದಿಂದ ಮಾತನಾಡಿ ತಾನು ಯಾರ ಮಾತನ್ನು ಕೇಳುವುದಿಲ್ಲ ಎಂದು ಧಿಕ್ಕರಿಸಿ ಅಲ್ಲಿಂದ ಹೊರಟು ಹೋದರು. ಪೂಜ್ಯರಾದವರ ಮಾತನ್ನು ಧಿಕ್ಕರಿಸಿದ ಆ ದುಷ್ಟನ ಕಡೆಗಾಲ ಸಮೀಪಿಸುತ್ತಿದೆ. ಹೌದು ಸೀತೆ, ಈ ಲಂಕೆಯ ದುರಂತ ನನ್ನ ಕಣ್ಣು ಮುಂದೆ ಕಾಣುತ್ತಿದೆ. ಅಧರ್ಮಿಗಳಿಗೆ ದುರಂತವಲ್ಲದೆ ಸುಖಾಂತವೆಲ್ಲಿದೆ? ಆ ವಿಷಯ ಬಿಡು. ನೀನು ನಿನ್ನ ಸ್ವಾಮಿಗೆ ಅಣು ಮಾತ್ರವೂ ತೊಂದರೆಯಾಗಿಲ್ಲವೆಂದು ತಿಳಿದು ನೆಮ್ಮದಿಯಿಂದಿರು. ಆಗಲಿ ಸುರಮಿ, ನಿನ್ನ ಈ ಉಪಕಾರವನ್ನು ಎಂದೂ ಮರೆಯುವುದಿಲ್ಲ. ಅಂತ ಅಧರ್ಮಿಗಳು ಇಷ್ಟು ಕಾಲ ಜೀವಿಸಿರುವುದೇ ಲೋಕದ ದೌರ್ಭಾಗ್ಯ. ಆ ನೀಚ ರಾವಣ ಮಾಡಿದ ಕೆಟ್ಟ ಕಾರ್ಯವನ್ನು ನೆನೆದರೆ ನನ್ನ ಕ್ರೋಧ ಕೆರಳುತ್ತದೆ. ಆದರೆ ಅವನೊಬ್ಬನ ದುಷ್ಟ ಕಾರ್ಯದಿಂದ ಇಡೀ ರಾಕ್ಷಸ ಕುಲವೇ ವಿನಾಶವಾಗುವುದಿಲ್ಲ ಎಂಬ ವಿಷಾದವೂ ಇದೆ. ಅನ್ಯ ಮಾರ್ಗವಿಲ್ಲ. ಆದಷ್ಟು ಬೇಗ ಯುದ್ಧ ಪ್ರಾರಂಭವಾಗಿ ಆ ದುಷ್ಟ ರಾವಣನ ಅಂತ್ಯವಾಗಬೇಕು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್.
ಸೀತೆ, ಆ ರಾಮನ ಶಿರವನ್ನು ನೋಡಿದ ಮೇಲಾದರೂ ಏ ರಾವಣನ ಪರಾಕ್ರಮವೇನೆಂದು ಅರ್ಥವಾಯಿತೆ? ನಾನು ನಿನಗೆ ಮೊದಲೇ ತಿಳಿಸಿದ್ದೆ, ಆ ರಾಮ ಲಂಕೆಗೆ ಬಂದರೆ ಅವನನ್ನು ಜೀವ ಸಹಿತ ಉಳಿಸುವುದಿಲ್ಲ ಎಂದು. ಅದನ್ನು ನಿಜವಾಗಿಯೂ ಮಾಡಿ ತೋರಿಸಿದ್ದೇನೆ. ಆ ವಿಷಯ ಬಿಡು. ಇನ್ನಾದರೂ ಆ ರಾಮನ ಬಗ್ಗೆ ಗೋಳಾಡುವುದನ್ನು ಬಿಡು. ಅವನನ್ನು ಸಂಪೂರ್ಣವಾಗಿ ಮರೆಯಬೇಕು. ಏಕೆ? ನಾನೇಕೆ ನನ್ನ ಪ್ರಾಣಪ್ರಿಯನಾದ ಸ್ವಾಮಿಯನ್ನು ಮರೆಯಬೇಕು? ಏಕೆಂದರೆ ನೀನು ನನ್ನೊಡನೆ, ರಾವಣನೊಡನೆ ಸುಖ ಸಂತೋಷದಿಂದ ಬದುಕಬೇಕು. ಅದಕ್ಕೆ ಸಾಕು ಸಾಕು. ಕೊಚ್ಚಿಕೊಳ್ಳುವುದು ಮಹಾವೀರನೆಂದು, ಆಡುವುದು ಸುಳ್ಳು ಮಾತು, ಮಾಡುವುದು ವಂಚನೆ. ನೀನಾಗಲಿ ನಿನ್ನ ರಾಕ್ಷಸ ಸೈನ್ಯವಾಗಲಿ ನನ್ನ ರಾಮನ ಬಳಿ ಸುಳಿಯಲು ಸಾಧ್ಯವಿಲ್ಲ. ಏಕೆ ಸೀತೆ? ರಾಮನ ಶಿರಸ್ಸನ್ನು ನೋಡಿದ ಮೇಲೂ ಇಂಥ ವ್ಯರ್ಥ ಮಾತುಗಳು? ವ್ಯರ್ಥ ಮಾತುಗಳು ನನ್ನವಲ್ಲ. ಸುಳ್ಳನ್ನು ಸತ್ಯವೆಂದು ಸಾಧಿಸುವ ವ್ಯರ್ಥ ಪ್ರಯತ್ನ ನಿನ್ನದು. ಛೀ! ನನ್ನ ಸ್ವಾಮಿಯ ಮಾಯಾ ಶಿರಸ್ಸನ್ನು ತಂದು ನನಗೆ ದುಃಖವನ್ನು ಉಂಟು ಮಾಡಿದ ನಿನ್ನ ಅಲ್ಪತನಕ್ಕೆ ಧಿಕ್ಕಾರವಿರಲಿ. ಇದೇನು? ಅದು ಮಾಯಾ ಶಿರಸ್ಸೆಂದು ಇವಳಿಗೆ ಹೇಗೆ ತಿಳಿಯಿತು? ಆದರೆ ಇವಳು ಆ ಶಿರವನ್ನು ನೋಡಿ ಗೋಳಾಡಿದಾಗ ನಿಜವೆಂದು ನಂಬಿದ್ದಳಲ್ಲ. ಇದು ಹೇಗಾಯಿತು? ಏಕೆ? ಸತ್ಯದ ವೇಷ ಕಳಚಿ ಬಿದ್ದು ನಿನ್ನ ಸುಳ್ಳು ಬಯಲಾಯಿತೆಂದು ಮಾತು ಮರೆತು ಹೋಯಿತೆ? ಅದು ಏಕೆ? ಮತ್ತೆ ಸುಳ್ಳು ಹೇಳಲು ನಿನ್ನ ನಾಲಿಗೆ ತೊದಲುತ್ತಿದೆಯೇ? ನಿನ್ನ ಸುಳ್ಳನ್ನು ಇಡೀ ಜಗತ್ತು ನಂಬಬಹುದು, ಆದರೆ ನಾನು ನಂಬುವುದಿಲ್ಲ. ಬೇಡ, ನಂಬಬೇಡ. ಅದು ಮಾಯಾ ಶಿರಸ್ಸೆ. ಆದರೆ ಆ ರಾಮನ ನಿಜವಾದ ಶಿರಸ್ಸನ್ನು ತಂದು ನಿನಗೆ ತೋರಿಸುತ್ತೇನೆ. ಆಗ ಹೇಗೆ ನಂಬುವುದಿಲ್ಲವೋ ನಾನು ನೋಡುತ್ತೇನೆ. ಆಮೇಲೆ ನೀನು ನನ್ನ ವಶಳಾಗಲೇಬೇಕು. ಕನಸು, ಬರೀ ಕನಸು. ನನ್ನ ಸ್ವಾಮಿ ಇಲ್ಲದ ನನ್ನ ದೇಹ ಅಗ್ನಿಗೆ ಆಹುತಿಯಾಗುತ್ತದೆ. ಅದು ಸತ್ಯ, ಸತ್ಯ. ನೀನು ಆತ್ಮವಂಚನೆ ಮಾಡಿಕೊಳ್ಳುತ್ತಿರುವೆ. ಇದು ಆತ್ಮವಂಚನೆಯಲ್ಲ, ಆತ್ಮಾಭಿಮಾನ, ಪತಿವ್ರತೆಯ ಪರಮ ಕರ್ತವ್ಯ. ನಿನ್ನ ದುರಾಸೆಯನ್ನು ಮರೆತು ನಿನ್ನ ಪ್ರಾಣ ಉಳಿಸಿಕೊಳ್ಳುವ ದಾರಿಯನ್ನು ಹುಡುಕು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಸೀತೆ, ಕ್ಷೇಮವೇ? ಮಾಯಾ ಶಿರಸ್ಸಿನಿಂದ ನಿನ್ನ ಮನಸ್ಸಿನಲ್ಲಿ ಮೂಡಿದ ಚಿಂತೆಗಳೆಲ್ಲ ಪರಿಹಾರವಾಯಿತೆ? ಈಗ ನೆಮ್ಮದಿಯಾಯಿತೆ? ನೆಮ್ಮದಿಯಾಯಿತು ಸುರಮೆ. ನನ್ನ ಚಿಂತೆಯೂ ಪರಿಹಾರವಾಯಿತು. ನಿನ್ನ ಕೃಪೆಯಿಂದಲೇ ನಾನು ಜೀವಂತವಾಗಿದ್ದೇನೆ. ಇಲ್ಲವಾದರೆ ಆ ಮಾಯಾ ಶಿರಸ್ಸನ್ನು ನಿಜವೆಂದು ನಂಬಿ ನಾನು ಪ್ರಾಣತ್ಯಾಗ ಮಾಡಬೇಕಾಗಿತ್ತು. ಸೀತೆ, ರಾಮನ ಮೇಲೆ ನಿನಗೆ ಎಷ್ಟು ಅಗಾಧವಾದ ಪ್ರೇಮವಿದೆ ಎಂದು ನನಗೆ ಗೊತ್ತು. ಆದ್ದರಿಂದಲೇ ನೀನು ಯಾವುದೇ ಆತುರದ ಅನಾಹುತವನ್ನು ಮಾಡಿಕೊಳ್ಳಬಾರದೆಂದು ನಾನು ನಿನಗೆ ಸತ್ಯಾಂಶವನ್ನು ತಿಳಿಸಿದೆ. ಸುರಮೆ, ನೀನು ತಿಳಿಸಿದ ಸತ್ಯಾಂಶವೇ ನನ್ನ ಜೀವ ಉಳಿಸಿತು. ಆ ಕಪಟ ರಾವಣನ ಗರ್ವಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಲು ಸಾಧ್ಯವಾಯಿತು. ಅಂಥ ದೊಡ್ಡ ಉಪಕಾರವೇನಲ್ಲ ಬಿಡು ಸೀತೆ. ನನ್ನ ಪಾಲಿಗೆ ಅದು ದೊಡ್ಡ ಉಪಕಾರವೇ ಸುರಮೆ. ನಿನ್ನ ಪತಿ ಸತ್ತು ಹೋದ. ಅವನನ್ನು ಮರೆತು ನನ್ನನ್ನು ಒಲಿ ಎಂದು ಆ ರಾವಣ ಬಂದು ದರ್ಪ ತೋರಿಸಿದ. ಆದರೆ ನೀನು ತಿಳಿಸಿದ ಸತ್ಯದಿಂದಲೇ ನಾನು ನಿರ್ಭಯದಿಂದ ಅವನನ್ನು ತಿರಸ್ಕರಿಸಿ ನುಡಿಯಲು ಸಾಧ್ಯವಾಯಿತು.
ಓಹೋ, ಹಾಗಾದರೆ ತಾತ ಮತ್ತು ತಾಯಿಯ ಮಾತನ್ನು ಧಿಕ್ಕರಿಸಿ ರಾವಣ ಮತ್ತೆ ಇಲ್ಲಿ ಬಂದಿದ್ದಾನೆ, ಮತ್ತೆ ನಿನ್ನನ್ನು ಕಾಡಿದ್ದಾನೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಅಲ್ಲಿ ನೋಡು ರಾಮಚಂದ್ರ, ಲಂಕಾನಗರವು ಕಾಣುತ್ತಿದೆ. ನಿನ್ನ ಮಾತು ನಿಜ ವಿಭೀಷಣ. ಈ ಸುವೇಲ ಪರ್ವತದ ಮೇಲಿನಿಂದ ನೋಡಿದರೆ ಲಂಕಾ ನಗರದ ವಿಹಂಗಮ ನೋಟ ಕಾಣುತ್ತದೆ. ಎಷ್ಟು ಸುಂದರವಾಗಿದೆ ಈ ಲಂಕೆ. ಇಷ್ಟು ಸುಂದರವಾದ ಲಂಕಾ ನಗರವನ್ನು ಆ ದುಷ್ಟ ರಾವಣ ಆಳುತ್ತಿರುವುದೇ ವಿಪರ್ಯಾಸ. ಇಂತಹ ವೈಭವದ ನಗರವನ್ನು ಆಳುವ ಅರ್ಹತೆ ಆ ರಾವಣನಿಗಿಲ್ಲ. ಸಹೋದರ, ಈ ಲಂಕೆಯ ವೈಭವ ನಾಶವಾಗಲೇಬೇಕು. ಅಧರ್ಮದ ಕಳಂಕ ಹೊತ್ತಿರುವ ಈ ವೈಭವ ಶಾಶ್ವತವಾಗಿ ಉಳಿಯಬಾರದು. ಇಷ್ಟು ಕಾಲದ ಮೇಲೆ ಆ ರಾವಣನ ನೆಲೆಯನ್ನು ಎಷ್ಟು ಹತ್ತಿರದಿಂದ ಕಂಡಂತಾಯಿತು. ಇನ್ನು ಆ ಶತ್ರುವಿನ ದಮನ ವಿಳಂಬವಾಗಬಾರದು. ಇನ್ನು ತಡವಾಗುವುದಿಲ್ಲ ಲಕ್ಷ್ಮಣ. ರಾಮಚಂದ್ರನ ಬಾಣದಿಂದ ಆ ದುಷ್ಟ ರಾವಣ ಹತನಾದ ಮೇಲೆ ಈ ಸುಂದರವಾದ ಲಂಕೆಗೆ ವಿಭೀಷಣ ಅಂತ ಧರ್ಮಾತ್ಮಧರ ಲಭಿಸುತ್ತಾನೆ. ಸುಗ್ರೀವ ಮಹಾರಾಜ, ನಾನು ಈ ಲಂಕೆ ಅರಸನಾಗುವುದಕ್ಕಿಂತ ಮಿಗಿಲಾಗಿ ಸೀತಾದೇವಿಯೊಂದಿಗೆ ಶ್ರೀರಾಮನ ಸಮಾಗಮವಾಗುವುದೇ ಬಹುಮುಖ್ಯ. ಆ ಮಂಗಳ ಮುಹೂರ್ತ ತೀರಾ ಸಮೀಪದಲ್ಲೇ ಇದೆ. ಆ ಕ್ಷಣಗಳನ್ನು ನಾವೆಲ್ಲರೂ ಕಾತರದಿಂದ ಎದುರು ನೋಡುತ್ತಿದ್ದೇವೆ. ವಿಭೀಷಣ, ಲಂಕೆಯಲ್ಲಿ ಉನ್ನತವಾಗಿ ಕಾಣುತ್ತಿರುವ ಭವನವೇ ಆ ರಾವಣನ ಅರಮನೆ ಇರಬೇಕಲ್ಲವೇ? ನಿನ್ನ ಊಹೆ ಸರಿಯಾಗಿದೆ ಅಂಗದ. ನಿನ್ನ ಮಾತು ನಿಜ. ಈ ಸುಂದರವಾದ ಲಂಕೆಯಲ್ಲಿ ಅತಿ ಸುಂದರವಾದ ಉನ್ನತವಾದ ಭವನವೇ ರಾವಣನ ಅರಮನೆ. ಆಹಾ, ದೂರದಿಂದ ಎಷ್ಟು ಮನೋಹರವಾಗಿ ಕಾಣಿಸುತ್ತದೆ. ಆದರೆ ಅಲ್ಲಿ ವಾಸ ಮಾಡುತ್ತಿರುವವನು ದುಷ್ಟನಾಗಿರುವುದರಿಂದ ಆ ಸೌಂದರ್ಯವು ಕಣ್ಣಿಗೆ ವಿಕೃತವಾಗಿ ಕಾಣಿಸುತ್ತಿದೆ. ವಿಭೀಷಣ, ಇಲ್ಲಿಂದಲೇ ಆ ದುಷ್ಟ ರಾವಣನನ್ನು ನೋಡಲು ಸಾಧ್ಯವೇ? ಸಾಧ್ಯವಾದರೂ ಆಗಬಹುದು. ಹೌದು ಸುರಮೆ, ಮತ್ತೆ ಬಂದಿದ್ದ. ಮತ್ತೆ ತನ್ನ ಮಹಾಪರಾಕ್ರಮವನ್ನು ಹೊಗಳಿಕೊಂಡ. ಮತ್ತೆ ಅಲ್ಪನಂತೆ ಪರಸ್ತ್ರೀಯನ್ನು ಒಲಿಸಿಕೊಳ್ಳುವ ದುಷ್ಟ ಪ್ರಯತ್ನವನ್ನು ಮಾಡಿದ. ನನಗೆ ನಿಜ ತಿಳಿದಿದೆ ಎಂದು ಗೊತ್ತಾದ ಮೇಲೆ ನಿಜವಾದ ಶಿರಸ್ಸನ್ನೇ ತರುವುದಾಗಿ ಬಡಬಡಿಸಿದ. ಚಿಂತಿಸಬೇಡ ಸೀತೆ, ರಾವಣ ಮತ್ತೆ ನಿನ್ನತ್ತ ಬರುವುದಿಲ್ಲ. ಬಂದರೂ ಮತ್ತೆ ನಿನ್ನನ್ನು ಬೆದರಿಸುವ ತಂತ್ರ ಪ್ರಯೋಗಿಸುವ ಸಂದರ್ಭವೂ ಬರುವುದಿಲ್ಲ. ಅಂದರೆ ತನ್ನದು ವ್ಯರ್ಥ ಪ್ರಯತ್ನವೆಂದು ಅವನಿಗೆ ಅರ್ಥವಾಯಿತೆ? ಹಾಗೆ ಅರ್ಥವಾಗುವಂತಿದ್ದರೆ ರಾವಣ ಖಂಡಿತ ಇಷ್ಟು ಹಠಮಾರಿಯಾಗುತ್ತಿರಲಿಲ್ಲ. ಅದಲ್ಲ ವಿಷಯ. ಇನ್ನೇನು ರಾಮನೊಡನೆ ನೇರ ಯುದ್ಧ ಆರಂಭವಾಗುವುದು. ಇಂಥ ಸಮಯದಲ್ಲಿ ಅವರು ನಿನ್ನನ್ನು ನೋಡಲು ಖಂಡಿತ ಬರುವುದಿಲ್ಲ. ಯುದ್ಧದ ವಿಷಯದಲ್ಲೇ ಅವರ ಮನಸ್ಸು ಮುಳುಗಿ ಹೋಗಿರುತ್ತದೆ. ಸುರಮೆ, ಹಾಗಾದರೆ ಯುದ್ಧ ಬೇಗನೆ ಆರಂಭವಾಗಿ ಬೇಗನೆ ನನ್ನ ದುಃಖ ನಿವಾರಣೆಯಾಗುವುದಲ್ಲವೇ? ಖಂಡಿತ. ಏಕೆಂದರೆ ಎಂದಿಗೂ ಧರ್ಮಕ್ಕೆ ಜಯವಾಗುವುದು. ನಿನ್ನ ಪತಿ ಶ್ರೀರಾಮನ ಕಡೆ ಧರ್ಮವಿದೆ ಎಂದಾದ ಮೇಲೆ ಅವನಿಗೆ ಜಯವಾಗುವುದರಲ್ಲಿ ಸಂದೇಹವಿಲ್ಲ. ನನ್ನ ಸ್ವಾಮಿಯ ಜೊತೆಯಲ್ಲಿರುವ ನಿನ್ನ ಪತಿ ಧರ್ಮಾತ್ಮನಾದ ವಿಭೀಷಣನಿಗೂ ಜಯ ದೊರೆಯುತ್ತದೆ ಸುರಮೆ. ನಿಜ, ಜಯ ದೊರೆಯುತ್ತದೆ. ಆದರೆ ಆ ಜಯ ಅವರ ಅಣ್ಣನ ವಿರುದ್ಧವಾಗಿ ಆಗಿರುವುದರಿಂದ ವಿಷಾದವೂ ಆಗುತ್ತದೆ. ನನ್ನ ಸ್ವಾಮಿ ಎಷ್ಟು ನೊಂದುಕೊಂಡರೋ. ಅಣ್ಣನ ಎದುರು ಪಕ್ಷದಲ್ಲಿ ಹೋರಾಡಬೇಕಾಯಿತಲ್ಲ ಎಂದು ಎಷ್ಟು ವಿಷಾದ ಪಡುತ್ತಿದ್ದಾರೋ ಕಾಣಿ. ಸಮಾಧಾನ ಮಾಡಿಕೋ ಸುರಮೆ. ವಾಲಿ ಸುಗ್ರೀವರ ವಿಷಯದಲ್ಲಿಯೂ ಹೀಗೆ ಆಯಿತಲ್ಲವೇ? ಸುಗ್ರೀವನಿಗೆ ಕೊಟ್ಟ ಮಾತಿನಂತೆ
ನನ್ನ ಸ್ವಾಮಿ ವಾಲಿಯನ್ನು ಸಂಹರಿಸಿದರು. ಹಾಗೆ ವಿಭೀಷಣನಿಗೆ ಕೊಟ್ಟ ಮಾತಿನಂತೆ ರಾವಣನನ್ನು ಸಂಹರಿಸುತ್ತಾರೆ. ಸುಗ್ರೀವ, ಕಿಷ್ಕಿಂಧಾಪತಿಯಾದಂತೆ ನಿನ್ನ ಸ್ವಾಮಿ ವಿಭೀಷಣ ಲಂಕಾಧಿಪತಿಯಾಗುತ್ತಾರೆ. ಇಲ್ಲಿ ಸಂಬಂಧಗಳು ಮುಖ್ಯವಲ್ಲ, ಧರ್ಮವೇ ಮುಖ್ಯವಾಗುತ್ತದೆ. ನೀನೇ ಹೇಳಿದಂತೆ ಧರ್ಮದ ಪರವಾಗಿರುವವರಿಗೆ ಜಯ, ಅಧರ್ಮಿಗಳಿಗೆ ಪರಾಜಯ ಅಷ್ಟೇ. ನಿನ್ನ ಮಾತು ನಿಜ ಸೀತೆ. ಸಂಬಂಧಗಳಿಗಿಂತ ಧರ್ಮವೇ ಪ್ರಧಾನ. ನನ್ನ ಸ್ವಾಮಿ ಧರ್ಮಾತ್ಮರಾದ ನಿನ್ನ ಸ್ವಾಮಿಯ ಜೊತೆ ಇದ್ದಾರೆಂಬುದೇ ನನಗೆ ಸಮಾಧಾನ ತಂದಿದೆ. ಅಂದ ಮೇಲೆ ನನ್ನ ಸ್ವಾಮಿ ನಿನ್ನ ಸ್ವಾಮಿ ಜಯಶಾಲಿಗಳಾಗುವುದು ನಿಶ್ಚಿತ. ಈ ಲಂಕೆಯ ವಿನಾಶ ಖಚಿತ. ಬೇರೆ ದಾರಿ ಇಲ್ಲ ಸೀತೆ. ಒಂದು ಒಳ್ಳೆಯದನ್ನು ಕಾಣಬೇಕಾದರೆ ಒಂದು ಕೆಡುಕನ್ನು ಕಾಣಬೇಕು. ನಿನ್ನಂಥ ಪತಿವ್ರತೆಗೆ ದುಃಖ ನೀಡಿದ ಕಾರಣಕ್ಕಾಗಿ ಈ ಲಂಕೆ ಅದರ ಪರಿಣಾಮವನ್ನು ಅನುಭವಿಸಲೇಬೇಕು. ಸರಿ ಸೀತೆ, ನಾನಿನ್ನೂ ಬರುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.